ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಂದೆ? ನನ್ನ ಮನೆ ಎಂಜಲ್ ತಿನ್ಕೊಂಡು ಬಿದ್ದಿರೋ ನಾಯಿ ನನ್ನ ಎದುರಿಗೆ ಮಾತಾಡಂಗಾದ್ಯಾ ನೀನು? ಅಜಯ್, ಒಂದ್ ನಿಮಿಷ. ಏಯ್, ಯಾಕೆ ಹಾಕಿಲ್ಲ? ಬಾಬಾ, ನಾನು ಆಗಕ್ಕಿಲ್ಲ ಅಂತ ಅಹಂಕಾರದಲ್ಲಿ ನಡ್ಕೋತಿಲ್ಲ, ಆಗಕ್ಕಿಲ್ಲ ಅಂತ ನಿಮ್ಮ ತವ ಕೇಳ್ಕತ್ತೀವಿ. ಆಟೆಯ ಅಂದ್ರೆ ಏನೇ ಅರ್ಥ? ಅಕ್ಕ, ಜನರಿಗೆ ಅನುಮಾನ ಬರ್ತದೆ, ನಿಮ್ಮ ಸತ್ಯ ಎಲ್ಲ ಈಚೆಗೆ ಬರ್ತದೆ ಅಂತ ನೀವೆಲ್ಲ ಸೇರಿಕೊಂಡು ನನ್ನ ಗಂಡನ್ನು ಆಚೆ ಕಳ್ಸಕ್ಕೆ ನೋಡ್ತಿದ್ದೀರಾ. ಅದರಿಂದ ನಿಮಗೆ ಅನುಕೂಲ ಐತೆ ಹೊರತು ನಮಗೇನು ಅನುಕೂಲ ಐತೆ? ಶಬಾಷ್. ಏಯ್, ಏನ್ಗ ಏನ್ ನಡ್ಸಿದ್ದೀರಾ ಅಣ್ಣ? ಇವರಿಬ್ರು ಕಣ್ಣಾಗಿ ಏನೋ ಮಾತಾಡ್ಕೊತವ್ರೆ ಅನಿಸ್ತದೆ. ಏಯ್, ನೀನ್ ಶೇರ್ ಖಾನ್, ಇವಳು ಶತದ್ರಂಶು ವೀರ್ಡು ಅಂತ ಅನ್ಕೊಂಡಿದ್ಯಾ? ಶಬಾಷ್ ಅಂತೆ, ಶಬಾಷ್. ಏನ್ ನಡೆಸ್ತಾ ಇದಾರೆ ಇಲ್ಲಿ? ಅಯ್ಯೋ, ಏನು ನಡೆಸ್ತಿಲ್ಲಪ್ಪ. ಏನಂದೆ? ಇಷ್ಟು ದಿವಸ ಎದುರುತ್ರ ಕೊಡೋರು ಯಾರೂ ಇಲ್ಲ, ಈಗೊಬ್ಳು ಸಿಕ್ಕಿದ್ದಾಳೆ ಅಂತ ಹೇಳಿ ಖುಷಿ ಪಡ್ತಾ ಇದೀಯಾ? ನಿನ್ನನ್ನು ಅಜ್ಜಿ, ಪಾಪ ಮಾಡ್ಕೋಬೇಡಿ, ಹೊಸಿ ಸಮಾಧಾನವಾಗಿ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ಈ ವಿಷಯದಾಗೆ ನಿಮ್ಗೆ ಹೆಂಗೆ ಅನುಕೂಲ ಐತೋ ನಮಗೂ ಹಂಗೆ ಅನುಕೂಲ ಇದ್ರೆ ನಾವು ಹೋಯ್ತೀವಿ. ಅದ್ರಾಗೇನೈತೆ? ಹೇಳಿ ಮೇಡಮ್, ತಮಗೇನು ಅನುಕೂಲ ಆಗಬೇಕು? ನಾವು ಹೊರಗೆ ಹೋಗ್ಬೇಕು ಅಂದರೆ ನನ್ನೊಂದು ಮಾತೈತೆ. ನೀವು ಮೊದಲೆಲ್ಲ ಹೆಂಗೆ ನನ್ನ ಅತ್ತೆ ನನ್ನ ಗಂಡನಿಗೂ ಮಹಾರಾಣಿ ಯುವರಾಜನ ಥರ ಬಟ್ಟೆ ಒಡವೆ ಕೊಡ್ತಿದ್ರು, ನಾವು ಹೊರಗೆ ಹೋಗಿ ಬಂದ್ಮೇಕೂ ಹಾಗೆ ಕೊಡಬೇಕು. ಯಾವುದೇ ಕಾರಣಕ್ಕೂ ವಾಪಸ್ ಇಸ್ಕೋಬಾರ್ದು. ಹಂಗಿದ್ರೆ ಮಾತ್ರ ನಾನು ನಂದೊರೆ ಹೊರಗೆ ಹೋಗಿ ಬರ್ತೀವಿ. ನೋಡ್ದೆ ನಮ್ಮಿ, ರೆಸಾರ್ಟ್ ರಾಜಕೀಯ ಮಾಡ್ತಾರಲ್ಲ, ನನಗ ಖಾತೆ ಬೇಕು, ನನಗೀ ಖಾತೆ ಬೇಕು ಅಂತ, ಹಂಗ ರಾಜಕೀಯ ಮಾಡ್ತಾವಳೆ. ಏಯ್, ಯಾರು ಹೇಳ್ಕೊಟ್ಟಿದ್ದೀನಿಗೆಲ್ಲ? ಯಾರು ಕಲ್ಸಿದ್ದು? ಕಲ್ಸಿರ್ತಾರೆ. ಇವ್ರ ಅಣ್ಣ ಅದಕ್ಕೆ ಕಲ್ಸಿರ್ತಾರೆ. ಅಂಗಡಿ ವ್ಯಾಪಾರ ಮಾಡೋ ಅಭ್ಯಾಸ ಅಲ್ವಾ? ಕೊಡ್ಲಿಲ್ಲ ಅಂದ್ರೆ ಏನೇ ಮಾಡ್ತೀಯ? ನಾನು ಏನು ಮಾಡೋಕ್ಕಿಲ್ಲ, ಸುಮ್ಕೆ ಇರ್ತೀನಿ, ಹೊರಗೂ ಹೋಗೋಕ್ಕಿಲ್ಲ. ಇದೊಂದ್ಸಲಿ ಕಳಿಸ್ಬಿಡೋಣ, ಆಮೇಲೆ ಎಲ್ಲೂ ಕಳಿಸ್ತಾ ಇದ್ರೂ ಆಗುತ್ತೆ. ಹೊಟ್ಟೆ ಜೊತೆ ಒಡವೆನು ಕೇಳ್ತಾವಳೆ. ಹೊಟ್ಟೆ ಹೊಡ್ಬೇಕಾನೆ ಕೊಟ್ರೆ ಆಯ್ತು, ಇಡೀ ಆಸ್ತಿನೇ ನಮ್ಗೆ ಬರ್ಕೊಟ್ಟವಳಲ್ಲ. ಹ್ಞೂ, ನೀ ಸುಮ್ಮನೆ ಎಲ್ಲ ಹೂ ಅನ್ನಕ್ಕೆ ಹಾಕಿಲ್ಲ. ನಾನು ಪಾರ್ವತಿಗೆ ಹೋಗಿ ಕೇಳ್ತೀನಿ, ಹೂ ಅಂತಾಳ? ಅನ್ನಕ್ಕಿಲ್ಲ ತಾನೇ? ಅಪ್ಪ ಸೋಮೇಗೌಡ, ಹೊಸಿ ಅಮಿಕೊಂಡು ಇರ್ತೀರಾ? ದೊಡ್ಡವನು ಅನಿಸ್ಕೊಂಡು ನಾನು ಮಾತಾಡ್ತೀನಿ. ಕ್ಯಾರಿಯಂ. ನೋಡ್ರಾಣಿ, ನೀನು ಬೇಡ್ಕತಾ ಇದೀಯಂತ ನಾವು ಹೂ ಅಂತ ಇದ್ದೀವಿ. ದೇವಸ್ಥಾನಕ್ಕೆ ಹೋದಾಗ ಅವರು ಇವರು ಜೈಕಾರ ಹಾಕಿದ್ರೆ ಅಂತೇಳಿ ಅವ್ರ ಮುಂದೆ ಇದನ್ನ ಹೇಳಿದೆ, ಇವ್ರ ಮುಂದೆ ಅದನ್ನ ಹೇಳಿದೆ ಅಂತ ಏನಾದರೂ ಹೇಳಕ್ ಹೋದ್ರೆ ಗೊತ್ತಲ್ಲ. ಇತ್ತೀಚೆಗೆ ಗೊತ್ತಾಯ್ತೈತೆ ಬಾವ, ನಮ್ಮ ಮಾತಿಗೆ ನೀವು ಒಪ್ಕೋತೀರಾ ಅಂದರೆ ನಾವು ನಿಮ್ಮ ಮಾತನ್ನ ಒಪ್ಕೋತೀವಿ. ಸರಿ ಹೋಗಿ ಬನ್ನಿ. ನಾವು ನಿಮ್ಮಿಂದ ಬಟ್ಟೆ ಒಡವೆ ಕಿತ್ಕೊಳ್ಳೋದಿಲ್ಲ. ಬೋ ಉಪಕಾರ ಆಯ್ತು. ಸೋಮ, ಇವರಿಬ್ಬರನ್ನು ಕರ್ಕೊಂಡೋಗಿ ಬರೋದು ನಿನ್ನ ಜವಾಬ್ದಾರಿ. ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಡು ಬಾ. ಆಯ್ತು, ನನ್ನ ಕರ್ಮ. ನನ್ನ ಕಾರಲ್ಲಿ ಪಾರ್ವತಿನ ಬಿಟ್ಟರೆ ಯಾವಳನ್ನೂ ಹಚ್ಚಬಾರ್ದು ಅಂತಿದ್ದೆ. ನರಿ ನೈನೆಲ್ಲ ಹಚ್ಚಂಗಾಯ್ತು.
ಏನು ಮುಖ ನೋಡ್ತಾ ಇದ್ದೀರಾ? ಹೋಗಿ ಗೂಡ್ ಸೇರ್ಕೊಳ್ಳಿ. ದೊರೆ, ನಾಳೆ ನಾವು ಹೊರಗಡೆ ಹೋಯ್ತಿದ್ದೀವಿ. ಏನ್ ತಲೆ ಇವಳ್ದು? ನನ್ನ ಸೊಸೆ ಯುದ್ಧ ಮಾಡಿ ಗೆಲ್ಬೇಕು ಅಂತಿಲ್ಲ, ಮಾತಲ್ಲೇ ಗೆಲ್ಬಹುದು ಅಂತ ತೋರ್ಸ್ಕೊಟ್ಲು. ಮಾವಯ್ಯ, ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ಯಾಕವ ಈ ಮಾತು? ಇದೆಯಾ ಇಲ್ವಾ ಹೇಳಿ. ನನ್ನ ಮಕ್ಕಳಿಗೆಲ್ಲ ತಾಯಂಗಿದ್ದೀಯ. ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಆ ಯಮ ಧರ್ಮ ನನ್ನಿವತ್ತೇ ಕರ್ಕೊಂಡು ಹೋಯ್ತಾನೆ ಕಣವ. ಹಾಗಾದ್ರೆ ಬನ್ನಿ ಮಾವಯ್ಯ ನನ್ನ ಜೊತೆ. ಮಾವಯ್ಯ, ನಿಮಗೆ ಬೇಕಿರೋದು ನಿಮ್ಮ ಹೆಂಡತಿ, ಈ ಮನೆ ಯಜಮಾನಿ, ನನ್ನ ಗಂಡನ ತಾಯಿ, ನನ್ನ ಸ್ವಂತ ಅತ್ತೆ ಅಲ್ವಾ? ಹೌದವ. ಹಾಗಾದ್ರೆ ನೀವೇನ್ ಮೇಲೆ ಕುಡಿಯಲ್ಲ ಅಂತ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳಿ. ಅತ್ತೆ ಎಲ್ಲೇ ಇದ್ರು, ಏನೇ ಮಾಡ್ತಿದ್ರು, ಅವ್ರನ್ನ ಹುಡ್ಕೊಂಡು ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಮಾವಯ್ಯ. ಹಾಗಂತ ನಾನು ನಿಮಗೆ ಮಾತು ಕೊಡ್ತಿದ್ದೀನಿ. ಅಮ್ಮ ಕಳವನ್ ಮೇಲಾಣೆಗೂ ನಾನು ನಿಮಗೆ ಕೊಡ್ತಿರೋ ಮಾತು ಯಾವತ್ತೂ ತಪ್ಪಲ್ಲ. ಹಾಗೆ ನೀವು ಕುಡಿಯಲ್ಲ ಅಂತ ನನಗೆ ಮಾತು ಕೊಟ್ಟಿರೋ ಮಾತನ್ನ ತಪ್ಪು ಹಾಗಿಲ್ಲ. ನಾನು ಕುಡಿಯಕ್ಕೆ ಶುರು ಮಾಡಿದ್ದೆ ಅವಳು ಹೋದ್ಮೇಲೆ. ನೀನೀಗ ಅವಳನ್ನು ಕರ್ಕೊಂಬತ್ತೀಯಲ್ಲ, ನಿನ್ನ ಮೇಲೆ ಆಣೆ ಕುಡಿಯಕ್ಕಿಲ್ಲ. ಆದ್ರೆ ನನ್ನ ಹೆಂಡ್ರನ್ನ ಕರ್ಕೊಂಬತ್ತೀಯ ಅಂತ ಮಾತು ಕೊಡವ. ಕರ್ಕೊಂಡು ಬರ್ತೀನಿ ಮಾವಯ್ಯ. ಹಾಗಂತ ನಾನು ನಿಮಗೆ ಮಾತು ಕೊಡ್ತಿದ್ದೀನಿ. ನಿಮ್ದು ನೆನಪಿರ್ಲಿ, ನೀವು ನನಗೆ ಕೊಟ್ಟಿರೋ ಮಾತು ಯಾವತ್ತೂ ತಪ್ಪಾರ್ದು. ಇಲ್ಲ ಕಣವ, ತಪ್ಪಲ್ಲ. ಕುಡಿಯಕ್ಕಿಲ್ಲ. ಅಪ್ಪಯ್ಯ, ಅಮ್ಮ, ನೀನು ನಂಬಿ ಮಾತು ಕೊಡ್ತಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ನೀನೇ ನೋಡ್ಕೋಬೇಕು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ